ಬೆಂಗಳೂರಿಗೆ ಇಂದೇ ಕೊನೆ ದಿನ, ನಾಳೆಯಿಂದ ಹೊಸ ಶಕೆ. ಮೇ 15ರಿಂದ ಬೆಂಗಳೂರು ಆಡಳಿತದಲ್ಲಿ ಹೊಸ ಅಧ್ಯಾಯ. ಬೆಂಗಳೂರಿಗೆ ಇಂದೇ ಕೊನೆ ದಿನ, ನಾಳೆಯಿಂದ ಹೊಸ ಶಕೆ. ಮೇ 15ರಿಂದ ಬೆಂಗಳೂರು ಆಡಳಿತದಲ್ಲಿ ಹೊಸ ಅಧ್ಯಾಯ. 225 ವಾರ್ಡ್ಗಳಿರುವಂತಹ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ರಾಜ್ಯ ಸರ್ಕಾರದಿಂದ GBA ಈ ಒಂದು ಅಧಿಕೃತ ಮುದ್ರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು. 3 ಭಾಗಗಳಾಗಿ ಬೆಂಗಳೂರು ವಿಂಗಡಣೆ ಮತ್ತು ವಿಸ್ತರಣೆ. 709 ಚದರ ಕಿಲೋಮೀಟರ್ನಿಂದ 1000 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ವಿಸ್ತರಣೆ. ಹೊಸ ವ್ಯವಸ್ಥೆ ಜಾರಿಯಾಗುವವರೆಗೂ ಕೂಡ ಆಡಳಿತ ಅಧಿಕಾರಿಯೇ ಸುಪ್ರೀಂ ಆಗಿರ್ತಾರೆ. ಆಡಳಿತಾಧಿಕಾರಿಯಾಗಿ ಮುಂದುವರಿಯಲಿರುವಂತಹ ತುಷಾರ್ ಗಿರಿನಾಥ್ ಬಿಬಿಎಂಪಿ ಮುಖ್ಯ ಆಯುಕ್ತರೇ GBPನ ಮುಖ್ಯ ಆಯುಕ್ತರಾಗಿ ಇರ್ತಾರೆ. 3 ಹಂತದ ಆಡಳಿತ ವ್ಯವಸ್ಥೆ ಜಾರಿಗೆ ಚಿಂತನೆ. 3 ಪಾಲಿಕೆಗಳಿಗೆ 3 ಆಯುಕ್ತರ ನೇಮಕ. ಮೊದಲ ಹಂತದಲ್ಲಿ GBAಗೆ ಅನೇಕ ಸರ್ಕಾರಿ ಸಂಸ್ಥೆಗಳ ಸೇರ್ಪಡೆ. 2ನೇ ಹಂತದಲ್ಲಿ ಪಾಲಿಕೆಗಳ ರಚನೆ ಕಾರ್ಯಚಟುವಟಿಕೆ. 3ನೇ ಹಂತದಲ್ಲಿ ಪ್ರತಿ ಪಾಲಿಕೆಗಳಲ್ಲೂ ಕೂಡ ವಾರ್ಡ್ ಮಟ್ಟದ ಸಮಿತಿ ರಾಜ್ಯ ಸರ್ಕಾರಕ್ಕೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಇರುತ್ತೆ. ಎಸ್, ಬೆಂಗಳೂರು ಉತ್ತರ ನಗರ ಪಾಲಿಕೆಯ ವ್ಯಾಪ್ತಿ ದಾಸರಹಳ್ಳಿ, RR ನಗರ, ಯಶವಂತಪುರ, ಮಹಾಲಕ್ಷ್ಮಿ ಲೇಔಟ್, ಯಲಹಂಕ, ಹೆಬ್ಬಾಳ, ಯಶವಂತಪುರ. ಎಸ್ ವೀಕ್ಷಕರೇ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ KR ಪುರಂ, ಮಹದೇವಪುರ, CV ರಾಮನ್ ನಗರ, ಗಾಂಧಿನಗರ, ರಾಜಾಜಿನಗರ, ಶಿವಾಜಿನಗರ, ಮಲ್ಲೇಶ್ವರಂ, ಸರ್ವಜ್ಞ ನಗರ, ಪುಲಕೇಶಿ ನಗರ, ಗಾಂಧಿನಗರ, ರಾಜಾಜಿನಗರ, ಶಿವಾಜಿನಗರ. ಎಸ್, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿ ಇಷ್ಟಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯನ್ನ ನೋಡೋದಾದ್ರೆ ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಪದ್ಮನಾಭನಗರ, ಗೋವಿಂದರಾಜನಗರ, ವಿಜಯನಗರ, ಗೋವಿಂದರಾಜನಗರ, ಬಸವನಗುಡಿ, ಜಯನಗರ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.